ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮೈಸೂರಿನಲ್ಲೂ ಕೂಡ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ಮಾಡಿದ್ದಾರೆ ಪೊಲೀಸರು. ಇಬ್ಬರು ಆರೋಪಿಗಳನ್ನ ಕರೆತಂದು ಮೈಸೂರಿನಲ್ಲಿ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ಮತ್ತೊಮ್ಮೆ ನಡೆಸಲಾಗಿದೆ. ರಾಡಿಸನ್ ಹೋಟೆಲ್ಗೆ ಆರೋಪಿಗಳಾದಂತಹ ನಾಗರಾಜ್ ಹಾಗೂ ಲಕ್ಷ್ಮಣ್ಣನ್ನ ಸ್ಥಳ ಮಹಜರ್ ಪ್ರಕ್ರಿಯೆ ಭಾಗವಾಗಿ ಕರೆತರಲಾಗಿದೆ. 2 ಗಂಟೆ ಮಹಜರನ್ನ ಬೆಂಗಳೂರು ಪೊಲೀಸರು ಇಲ್ಲಿ ಮಾಡಿದ್ದಾರೆ. ಕೃತ್ಯದ ಬಳಿಕ ಏನೆಲ್ಲ ಆಯಿತು, ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಯಾರ್ಯಾರ ಪಾತ್ರ ಹೇಗಿತ್ತು, ಎಲ್ಲಿದ್ರು, ಏನೇನು ಕಾನ್ವರ್ಸೇಷನ್ ಆಯಿತು, ಯಾರು ಮೀಟ್ ಮಾಡಿದ್ರು, ಶೆಲ್ಟರ್ ವ್ಯವಸ್ಥೆ ಹೇಗಾಗಿತ್ತು ಎಲ್ಲವನ್ನ ಕೂಡ ಇಲ್ಲಿ ತಿಳ್ಕೊಳ್ಳೋ ಪ್ರಯತ್ನ. ಸಿಸಿ ಕ್ಯಾಮೆರಾಗಳ ವಿಜುವಲ್ಸ್ ಅನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಕಾಸ್ ಚೆಕ್ ಇನ್ ಆಗಿದ್ದು ಎಷ್ಟೊತ್ತಿಗೆ, ಯಾರ್ಯಾರ ಆಕ್ಟಿವಿಟೀಸ್ ಎಷ್ಟೆಷ್ಟೊತ್ತಿಗೆ ಹೇಗೆ ರೆಕಾರ್ಡ್ ಆಗಿದೆ, ಅರೆಸ್ಟ್ ಪ್ರೊಸೀಜರ್ಗೂ ಮುಂಚೆ ಇದನ್ನೆಲ್ಲ ಕೂಡ ಪೊಲೀಸರು ಸಾಕ್ಷ್ಯ ಸಂಗ್ರಹದ ಭಾಗವಾಗಿ ಕಲೆ ಹಾಕಿದ್ದಾರೆ. ಆರೋಪಿಗಳ ಸಮ್ಮುಖದಲ್ಲೇ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಮತ್ತೆ ಟೈಮಿಂಗ್ ಅನ್ನ ಮ್ಯಾಚ್ ಮಾಡಿಸುವಂತಹ ಕೆಲಸ ಕೂಡ ಆಗುತ್ತೆ. ಈಗ ಆರೋಪಿಗಳಿಂದ ಸ್ಟೇಟ್ಮೆಂಟ್ಗಳನ್ನ ಪಡ್ಕೊಂಡಿರ್ತಾರೆ. ಆ ಸ್ಟೇಟ್ಮೆಂಟು ಮತ್ತು ಆರೋಪಿಗಳು ಆ ಸಂದರ್ಭದಲ್ಲಿ ಇದ್ದಂತಹ ಜಾಗ ಎರಡು ಹೋಲಿಕೆ ಆಗ್ತಾ ಇದೆಯಾ, ಮತ್ತು ಇಲ್ಲಿ ಯಾರ ಜೊತೆ ಮಾತಾಡಿದ್ರು, ಇಲ್ಲಿ ಯಾರ್ದೆಲ್ಲ ಮೊಬೈಲ್ ನೆಟ್ವರ್ಕ್ ಆಕ್ಟಿವಲ್ ಇತ್ತು, ಎಲ್ಲ ವಿಚಾರಗಳಿಗೂ ಕೂಡ ಉತ್ತರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಹೋಟೆಲ್ನ ಹಲವು ಸಿಬ್ಬಂದಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಕೊಲೆಯಾದ ನಂತರ ದರ್ಶನ್ ಹಾಗೂ ಸಂಗಡಿಗರು ಇಲ್ಲಿ ಮೀಟ್ ಆಗಿದ್ರು, ಮಾತಾಡಿದ್ರು ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತಹ ಇನ್ವೆಸ್ಟಿಗೇಷನ್ ಇದು. ಕೊಲೆ ಕೇಸ್ನಲ್ಲಿ ಸಿಲುಕಿರುವಂತಹ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ದರ್ಶನ್ ಮನೆ ತೂಗುದೀಪ ನಿವಾಸಕ್ಕೂ ಕೂಡ ಸಂಚಕಾರ ಎದುರಾಗುವ ಸಾಧ್ಯತೆ ಇದೆ. ರಾಜಕಾಲುವೆ ಒತ್ತುವರಿ ತೆರವು ಮಾಡದಂತೆ ಈ ಹಿಂದೆ ದರ್ಶನ್ ಸ್ಟೇಯನ್ನು ತಂದಿದ್ರು. ದರ್ಶನ್ ಮನೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರೇ ಸ್ಟೇ ತಂದಿದ್ರು ಕೂಡ ಕಾನೂನು ಪ್ರಕಾರ ನಾವು ತೆರವು ಮಾಡ್ತೀವಿ ಅನ್ನೋದು ಅವರ ರಿಯಾಕ್ಷನ್ ಆಗ್ತಾ ಇದೆ. ಹಾಗೆ ಸಣ್ಣವರು ದೊಡ್ಡವರು ಅಂತೆಲ್ಲ ನೋಡಲ್ಲ, ಸ್ಟೇ ತೆರವು ಮಾಡಿ ಕಾರ್ಯಾಚರಣೆ ಮಾಡ್ತೇವೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ದರ್ಶನ್ ಅವರ ಮನೆ ರಾಜಕಾಲುವೆ ಬಫರ್ ಝೋನ್ ನಲ್ಲಿ ನಿರ್ಮಾಣ ಆಗಿದೆ, ಅದರ ತೆರವು ಯಾಕಿಲ್ಲ ಅಂತ 2016ರಿಂದ ಈ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಆಪರೇಷನ್ ಯಾವಾಗ ಮುನ್ನೆಲೆಗೆ ಬರುತ್ತೆ ಅವಾಗ ಈ ಬೆಂಗಳೂರಿನ ಕುಬೇರ ಮೂಲೆಯ ಏರಿಯಾ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇದು. ನೀನು ಸ್ಟೇ ತರಲಿ, ನಾ ಸ್ಟೇ ತರಲಿ, ಇನ್ನೊಬ್ಬ ಸ್ಟೇ ತರಲಿ, ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವೆಕೇಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ಯಾರು ಸ್ಟೇ, ನೀನು ಸ್ಟೇ ತರಲಿ, ನಾ ಸ್ಟೇ ತರಲಿ, ಇನ್ನೊಬ್ಬ ಸ್ಟೇ ತರಲಿ, ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವೆಕೇಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ಅಲ್ಲ, ಯಾವ್ದು ಸ್ಟೇ ಮಾಡಿದ್ದಾರೆ ಎಲ್ಲರದು ನಾವು ಪರ್ಸ್ಯೂ ಮಾಡ್ತೀವಿ. ಅದು ಯಾರ್ದು ದೊಡ್ಡವರು ಸಣ್ಣವರು ಇದು ಪ್ರಶ್ನೆ ಇಲ್ಲ. ಪ್ರತಿಯೊಂದಕ್ಕೆ ನಾವು ಮಾಡಿಕೊಂಡು ತೆರವುಗೊಳಿಸಬೇಕು. ಇದನ್ನು ಸ್ಟೇ ಇದೆ ಅಂತ ಹೇಳಿದ್ರು, ಅಷ್ಟೇ ವೆಕೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ನಾವು ಹೇಳಿದ್ದೀವಿ. ಅದನ್ನು ಮಾಡ್ತೀವಿ. ನಮ್ಮ ಕೆಲಸ ಇದೆ, ಸರ್ಕಾರದ ಸೂಚನೆ ಬೇಕಾಗಿಲ್ಲ. ಅದಕ್ಕೆ ನಾವು ಎಲ್ಲಿ ಒತ್ತುವರಿ ಇರುತ್ತೆ ತೆರವುಗೊಳಿಸ್ಲಿಕ್ಕೆ ನಮಗೆ ಅಧಿಕಾರ ಇದೆ. ಆ ಪ್ರಕಾರ ಅಧಿಕಾರ ಚಲಾಯಿಸಿ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಲೋಕೇಶ್. ಬೆಂಗಳೂರಿನ ಕುಬೇರ ಮೂಲೆ ಅಂತಾನೆ ಕರೆಸಿಕೊಳ್ಳುವಂತಹ RR ನಗರದಲ್ಲಿ ತೆರವು ಕಾರ್ಯಾಚರಣೆ ಯಾಕಾಗಲ್ಲ, ದೊಡ್ಡವರ ಮನೆಯನ್ನ ಮುಟ್ಟೋದಕ್ಕೆ ಯಾಕೆ ಹೋಗಲ್ಲ ಅಂತ 2016ರಿಂದ ಜನ ಕೇಳ್ತಾನೆ ಇದ್ರು. ಈಗ ಫೈನಲಿ ಅದನ್ನ ಅಡ್ರೆಸ್ ಮಾಡೋ ಕೆಲಸವನ್ನ ಬಿಬಿಎಂಪಿ ಆಯುಕ್ತರು ಮಾಡಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಇದು ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಪ್ರಶ್ನೆ. ಯಾವಾಗ ವೆಕೇಟ್ ಮಾಡುವಂತಹ ಪ್ರಾಸೆಸ್ ಮಾಡ್ತಾರಂತೆ ಮತ್ತು ಇಲ್ಲಿ ಕಾರ್ಯಾಚರಣೆ ಮಾಡುವಂತಹ ಪ್ರಾಸೆಸ್ ಇನ್ನೂ ಎಷ್ಟು ಸಮಯ ಬೇಕಾಗುತ್ತೆ ಅಂತ, ಬಿಕಾಸ್ ಡೈಲಾಗ್ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿ ಬಹಳ ವರ್ಷ ಆಯ್ತು ಅಂತ. ಮಮತಾ, ಖಂಡಿತವಾಗೂ ಬಹಳ ವರ್ಷ ಆಯಿತು. ವೆಕೇಟ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ತಡೆಯಾಜ್ಞೆ ಇತ್ತು, ಆ ಅವಧಿ ಕೂಡ ಮುಂದಾಗಿತ್ತು ಅನ್ನುವಂಥದ್ದು ಬಿಬಿಎಂಪಿಯ ವಾದ. ಆದರೆ ಈಗ ಯಾವಾಗ ತೆರವು ಕಾರ್ಯಾಚರಣೆ ಮಾಡ್ತೀವಿ ಅಂತೇಳಿ ಮುಂದಾಗ್ತಾರೋ ಆಗ ಪ್ರಭಾವಿಗಳು ಕೋರ್ಟ್ಗೆ ಹೋಗಿ ಸ್ಟೇ ತರ್ತಾರೆ. ಬಿಬಿಎಂಪಿ ಈಗ ಮಾಸ್ಟರ್ ಪ್ಲಾನ್ ಮಾಡಿರುವಂಥದ್ದು ತ್ರಿಸದಸ್ಯ ಪೀಠದಲ್ಲಿ ಸ್ಟೇ ಕೊಡ್ತಾ ಇದ್ದಾರೆ. ನಾವು ಏಕಸದಸ್ಯ ಪೀಠಕ್ಕೆ ಹೋಗಿ ಸ್ಟೇ ಕೊಡದ ರೀತಿಯಲ್ಲಿ ಸ್ಟೇ ಇರ್ತಕ್ಕಂಥ ಏನು ತಡೆಯಾಜ್ಞೆ ಇದೆ ಅಂತಹ ಪ್ರಕರಣಗಳನ್ನು ತೆರವು ಮಾಡಿ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ತೀವಿ ಅಂತೇಳಿ ಹೇಳ್ತಾ ಇರುವಂಥದ್ದು. ಬೆಂಗಳೂರಿನ 8 ವಲಯಗಳಲ್ಲೂ ಕೂಡ ಸ್ಟೇ ಪ್ರಕರಣಗಳು ಎಷ್ಟಿವೆ ಅಂತೇಳಿ ಪಟ್ಟಿ ಮಾಡಿದ ಸಂದರ್ಭದಲ್ಲಿ ದರ್ಶನ್ ಅವರ ನಿವಾಸ ಕೂಡ ಇರುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು. ಹಾಗಾಗಿ ದರ್ಶನ್ ಅವರ ನಿವಾಸ ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ನಾವು ತೆರವು ಮಾಡ್ತೀವಿ. ದೊಡ್ಡವರಿರಲಿ ಚಿಕ್ಕವರಿರಲಿ ಯಾರೇ ಇರಲಿ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ನಾವು ಕ್ರಮ ವಹಿಸ್ತೀವಿ ಅಂತೇಳಿ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿರುವಂಥದ್ದು. ಬಿಬಿಎಂಪಿಯ ಮುಖ್ಯ ಆಯುಕ್ತರು ಕೂಡ ಹೇಳಿರುವಂಥದ್ದು. 2016ರಲ್ಲಿ ಇದು ಆಗಲೇ ತೆರವು ಕಾರ್ಯಾಚರಣೆ ಆಗಬೇಕಾಗಿತ್ತು, ಆದರೆ ಸ್ಟೇ ತಂದ ಕಾರಣದಿಂದಾಗಿ ಸಾಧ್ಯ ಆಗಿಲ್ಲ. ಈಗ ಆ ಎಲ್ಲ ತಡೆಯಾಜ್ಞೆಗಳನ್ನು ತೆರವು ಮಾಡಿಕೊಂಡು ನಾವು ತೆರವು ಕಾರ್ಯಾಚರಣೆ ಮಾಡ್ತೀವಿ ಅಂತೇಳಿ ಮುಂದಾಗ್ತಾ ಇದ್ದಾರೆ. ಅದೆಷ್ಟರ ಮಟ್ಟಿಗೆ ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಈಗ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಸಿಲುಕಿರುವಂಥದ್ದು ತಪ್ಪಿದ್ದಲ್ಲ. ಅವರ ನಿವಾಸಕ್ಕೂ ಕೂಡ ಈಗ ಸಂಚಕಾರ ಬರುತ್ತಾ ಎನ್ನುವಂಥದ್ದು ಈಗ ಪ್ರಶ್ನೆ ಆಗಿ ಮೂಡಿರುವಂಥದ್ದು. RR ನಗರದ ಬಿಬಿಎಂಪಿ ಅಧಿಕಾರಿಗಳು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ, ಸರ್ವೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಿವಾಸ ಒತ್ತುವರಿಯ ಎಷ್ಟು ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತೆಗೆದುಕೊಂಡು ತೆರವು ಕಾರ್ಯಾಚರಣೆ ಮಾಡಿ ಕೋರ್ಟಲ್ಲಿ ತಡೆಯಾಜ್ಞೆಯನ್ನು ತೆರವು ಮಾಡಿ ನಾವು ತೆರವು ಕಾರ್ಯಾಚರಣೆ ಆರಂಭ ಮಾಡ್ತೀವಿ ಅಂತ ಹೇಳಿ ಚರ್ಚೆ ಆಗ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ಲೋಕೇಶ್ ತಮ್ಮ ಮಾಹಿತಿಗಾಗಿ.